ಆತ್ಮೀಯ ಕನ್ನಡಿಗರಿಗೆಲ್ಲ ಈ ನಿಮ್ಮ ಈಶ್ವರ್ ಮಾಡುವ ಶಿರಸಾಷ್ಟಾಂಗ ನಮಸ್ಕಾರಗಳು. ನಿಮಗೆಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇನ್ನೂ ಯಾರ್ಯಾರ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದ ನೋಡಾಕತ್ತಾರಲ್ಲ, ದಯವಿಟ್ಟು ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ. ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ, ಚಿಕ್ಕೋಡಿ ತಾಲೂಕಿನ ಯಡೂರು ಗ್ರಾಮದೊಳಗೆ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಮಹಾಕುಂಭಮೇಳ ಹಾಗೂ ಲಕ್ಷ ದೀಪೋತ್ಸವ ಇದ್ದು ಅದನ್ನ ನಾನು ನಿಮ್ಗೆ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡಾಕತ್ತಾನೆ. ಬರ್ರಿ ಭಾಳ ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟ್ ನಾನು ನಿಮ್ಗೆ ಮಹಾದ್ವಾರ ಮುಂದೆ ಸಿಗ್ತನು, ಅಲ್ಲಿ ಬಿಟ್ಟು ಡೈರೆಕ್ಟ್ ನಿಮ್ಗೆ ಗುಡಿ ಒಳಗೆ ಸಿಗ್ತನು ವಿಡಿಯೋ. ಸೊ ಸ್ನೇಹಿತರೆ, ಫೈನಲ್ ನಾವು ಬಂದಿವು. ಈಗ ಇರೋದು ನಾವು ಮಾಂಜ್ರಿ ಇದೆ ನೋಡ್ರಿ. ಮಹಾದ್ವಾರ ಅಂದ್ರೆ ಯಡೂರು ವೀರಭದ್ರೇಶ್ವರ ಸ್ವಾಮಿಯ ಮಹಾದ್ವಾರ ಇದೆ. ಇಲ್ಲಿಂದ ಒಂದು 4 ಕಿಲೋಮೀಟರ್ ಒಳಗಡೆ ಹೋದ್ರೆ ನಾವು ಡೈರೆಕ್ಟ್ ಯಡೂರು ಒಳಗೆ ಹೋಗ್ತೀವಿ. ಸೊ ಡೈರೆಕ್ಟ್ ನಾವು ಗುಡಿ ಮುಂದೆ ಹೋಗಿ ಸಿಗ್ತೀವಿ, ಅಲ್ಲಿ ತನಕ ಸ್ಟೇಟ್ ಆಗಿರಿ ಸ್ನೇಹಿತರೆ. ಫೈನಲಿ ನಾವು ಯಡೂರು ವೀರಭದ್ರೇಶ್ವರ ಗುಡಿಗೆ ಬಂದೀವಿ. ಸೊ ಫಸ್ಟ್ ಹೊಳಿ ಕಡೆ ಹೋಗೋಣ. ಹೊಳಿ ಕಡೆ ಒಂದು ಮೂರ್ತಿ ಮಾಡ್ಯಾರ, ಮೂರ್ತಿ ತೋರಿಸ್ನು, ಆಮೇಲೆ ಮತ್ತು ಈ ಕಡೆ ಬರೋಣ ಗುಡಿ ಕಡೆ. ಹೊಳಿ ಹೋಗಿತ್ತ ಬಂದು ನೋಡ್ರಿ, ಇಲ್ಲಿ ಗಣಪತಿ 3 ಮುಖದ ಗಣಪತಿ ಅಷ್ಟು ಹಿಂಗೆ ಮಾಡ್ಯಾರ, ಮಸ್ತ್ ಆರ್ಡರ್ ಮಾಡ್ಯಾರ ಫ್ಯಾಮಿಲಿ. ಫೈನಲಿ ನಾವಿಲ್ಲಿ ಹೊಳಿ ತ್ಯಾಕ್ ಬಂದೀವಿ. ಇಲ್ಲಿ ನೋಡ್ಬೋದು ನೀವು, ಒಂದು ಲಿಂಗ ಆಮೇಲೆ ಆದಿಯೋಗಿ ಮೂರ್ತಿ ಮಾಡ್ಯಾರ ಇಲ್ಲಿ, ಎಷ್ಟು ಮಸ್ತ್ ಮಾಡ್ಯಾರ ನೋಡ್ರಿ. ಇನ್ನೊಂದು ಸ್ವಲ್ಪ ಅದ್ರ ಹತ್ಯಾಕೆ ಹೋಗಿ ನೋಡ್ರಿ. ಬಿಸಿಲು ಭಾಳ ಐತಿ, ಕಬ್ಬು ಬರತ್ತಿರ್ಬೇಕು, ಅಡ್ಜಸ್ಟ್ ಮಾಡ್ಕೋರಿ. ಬಟ್ ಇನ್ನೊಂದು ಸ್ವಲ್ಪ ಹತ್ಯಾಕೆ ಹೋಗಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಐತಿ ಅಂತ. ಶಿವಮೂರ್ತಿ ಆಮೇಲೆ ಅಲ್ಲಿ ಆದಿಯೋಗಿ ಮಾಡಲ್ ಒಳಗೆ ಮಾಡ್ಯಾರ. ಯಡೂರಿಗೆ ಬಂದೀವಿ ಅಂದ್ರೆ ಫಸ್ಟ್ ಇಲ್ಲಿ ನದಿ ಒಳಗೆ ಸ್ನಾನ ಮಾಡ್ಕೊಂಡು ಅಥವಾ ಕೈಕಾಲು ತಕ್ಕೊಂಡು ಗುಡಿ ಕಡೆ ಹೋಗೋದು ಪದ್ಧತಿ ಐತಿ. ಸೊ ನಾವು ಫಸ್ಟ್ ಅದನ್ನ ಮಾಡೋಣ ಬರ್ರಿ. ಇಲ್ಲಿ ಫ್ರೆಂಡ್ಸ, ನಾವೀಗ ಜಸ್ಟ್ ಹೊಳಿ ಒಳಗೆಲ್ಲ ಕೈಕಾಲು ಮುಖ ತಗೊಂಬಂದೀವಿ. ನಾವು ಈ ಯಡೂರು ಸುಕ್ಷೇತ್ರಕ್ಕೆ ವರ್ಷದೊಳಗೆ ಒಂದು ಸತ ಬರ್ತೀವಿ. ಯಾವಾಗ ಅಂದರೆ ಜೂನ್ 2ನೇ ತಾರೀಕು, ಅದು ಇವ್ನು ಬರ್ತಡೇ ದಿನ ಅಷ್ಟೇ. ಸೊ ಅದನ್ನು ಬಿಟ್ಟರೆ ಈ ವರ್ಷದ ಫಸ್ಟ್ ಟೈಮ್ ಬರತ್ತೀವಿ. ಈ ಜೂನ್ ಒಳಗೆ ಇನ್ನೊಂದು ಬರ್ತೀವಿ. ಆವಾಗ ಒಂದು ವಿಡಿಯೋ ಮಾಡ್ತೀನಿ. ಮತ್ತು ನಡ್ರಿ ಗುಡಿಗಳಿಗೆ ಹೋಗೋನು, ಹೆಂಗೈತಿ ಏನೇನೈತಿ ಅಂತ ತೋರಿಸ್ನು. ಅದಕ್ಕಿಂತ ಮೊದಲು ನಾವೀಗ ಹೊಳಿದಿಂದ ವಾಪಸ್ ಬರುವಾಗ ಎಡಕಿನ ಸೈಡ್ ಇಲ್ಲೊಂದು ಗೋಶಾಲೆ ಐತಿ. ಯಾವ ರೀತಿ ಐತಿ ಅಂತ ತೋರಿಸ್ನು, ಬರ್ರಿ ನೋಡಿ. ನಾ ಆಗಲೇ ಹೇಳ್ದಂಗೆ ನಿಮ್ಗೆ ಎಡಕಿನ ಸೈಡಲ್ಲಿ ಗೋಶಾಲೆ ಹತ್ತೈತಿ, ತೋರಿಸ್ನು ಬರ್ರಿ. ನೀವು ಇಲ್ಲಿ ನೋಡ್ಬೋದು, ದೊಡ್ಡ ಗೋಶಾಲೆ ಐತಿ, ಎಲ್ಲ ರೀತಿ ಹಸುಗಳದಾವ ಇಲ್ಲಿ ನೋಡ್ರಿ. ಹೆಂಗೆ ನೀರು ಕುಡಿಯತ್ತ ಹಸುಗಳದೆಲ್ಲ ಮಸ್ತ್ ಐತಿ, ಪೀಸ್ ಜಾಗ, ಎಲ್ಲ ಗೋಗಳು ಇಲ್ಲಿ ಅದಾವೆ. ಇಲ್ಲಿ ಒಳಗಿನ ಸೈಡೂ ಅದಾವೆ ಎಲ್ಲ ಹಸುಗಳು ನೋಡ್ಬೋದು. ಎಷ್ಟು ಬಿಸಿಲು ಬದ್ದಿ ನೀರು ಮುಡ್ಕೊಂಡಾವ ಪಾಪ, ತಂಪಾಗಿ. ಈ ಗೋಶಾಲೆ ಸ್ಟಾರ್ಟಾಗಿ ಎಷ್ಟು ವರ್ಷ ಆಗ್ತೈತೆ? ಇಲ್ಲಿ ಅಂಕಲ್ನೂ ಬರ್ದಾರ, ಕೇಳೋಣ ಬರ್ರಿ. ಅಂಕಲ್, ಎಷ್ಟು ವರ್ಷ ಆಯ್ತು ರೀ ಗೋಶಾಲೆ ಸ್ಟಾರ್ಟಾಗಿ? 5-6 ವರ್ಷ ಆಯ್ತು. 5-6 ವರ್ಷ ಆದ್ರಿ. ಇಲ್ಲಿ ವಸ್ತು ಇಷ್ಟೆಲ್ಲ ಧಾನ್ಯಗಳು ಇದ್ದ ಇರ್ತಾವ್ರಿ ಇಲ್ಲಿ? ಹಾಂ, 60 ಇದಾವೆ ಗೋಶಾಲೆ ಹಾಕೊಳ್ಳುವ. ಟೋಟಲ್ ಎಷ್ಟು? 65 ರೀ? 60 ಇದಾವೆ ರೀ. ಹಾಂ ರೀ. ಹೊಲದಾಗ 70 ಇದಾವೆ. ಮರಿಗಳು ರೀ? ಮರಿಗಳು ಸಮಯ ಅಂದರೆ ಒಂದು 50-60 ಹುಡುಗಳು ಇದಾವೆ ರೀ. ಕರ ಮರಿ ಹುಡುಗಳು. ಮತ್ತು ಅಲ್ಲಿ ಕುದುರೆ ಒಂದು. ಹಾಂ ರೀ. 2 ಜೋಡಿ ಎತ್ತಿದಾವೆ. ಹಾಂ ರೀ. ಅಲ್ಲೆಲ್ಲ ಕುಟುಂಬ ಫ್ಯಾಮಿಲಿ ಸಕಟ್ ಹಿಡಿದೀವಿ ಎಲ್ಲ ಕಟ್ಟಿ ಹೊಲದಾಗ. ಅಂದರೆ ಇದು ನೋಡ್ಕೊಳಕ್ಕೆ ಒಂದು ಕುಟುಂಬ ಐತ್ರಿ ಸಪ್ರೇಟ್? ಮಸ್ತ್ 5 ಕುಟುಂಬ ಹಿಡಿದೀವಿ ಅದು. ಹಾಂ, ಇದು ಬರೀ ನೋಡ್ಕೊಳಕ್ಕೆ ಅಷ್ಟೇ ರೀ. ಸೊ ಇವ್ರು ಹೇಳೋ ಪ್ರಕಾರ ಇಲ್ಲಿ 70ರಿಂದ 80 ಹಸುಗಳು ಇಲ್ಲಿ ಅದಾವಂತ. ಬಟ್ ಇದು ನೋಡ್ಕೊಳಕ್ಕೆ 5-6 ಫ್ಯಾಮಿಲಿಗಳು ಬೇರೆ ಕಡೆ ಇಟ್ಟಾರಂತ. ಅಲ್ಲಿ ನೋಡ್ರಿ, ಉಗಾರದವ್ರು ಕ್ರಿಯೇಟರ್ ಅಣ್ಣ ಒಬ್ಬರು ಸಿಕ್ಕರು ನಮ್ಗೆ, ಮಿಸ್ಟರ್ ಪಾಟೀಲ್ ಅನ್ನಾರ. ನೋಡ್ಬೋದು ನೀವು ಇಲ್ಲಿ. ಅಣ್ಣ, ನೀವು ವಿಡಿಯೋಸ್ ನೋಡ್ತಿರ್ತೀವಿ ರೀ, ಭಾಳ ಚಂದ ಮಾಡ್ತೀರಿ ವಿಡಿಯೋಗಳ. ಅಣ್ಣ, ನಮ್ಮ ಆಡಿಯನ್ಸಿಗೆ ಹೇಳ್ರಿ, ಸಪೋರ್ಟ್ ಮಾಡಿರಿ ಅಂತ. ಸೊ ಸಪೋರ್ಟ್ ಮಾಡಿರಿ, ನಮ್ಮ ಹುಡುಗರಿಗೆ ಸಪೋರ್ಟ್ ಮಾಡಿರಿ. ಯೂಟ್ಯೂಬ್ ರೀ, ಈಶ್ವರ್ ಜರ್ನಿ ಅಂತ ಚಾನಲ್ ಐತಿ, ಸಬ್ಸ್ಕ್ರೈಬ್ ಮಾಡಿರಿ. ಹುಡುಗರು ಚಲೋ ಮಾಡ್ತಾವೆ ವಿಡಿಯೋಗಳ, ಮಸ್ತ್ ಇರ್ತಾವೆ, ಕಂಟೆಂಟ್ ಭಾರಿ ಕೊಡ್ತಾರೆ. ಸಪೋರ್ಟ್ ಮಾಡಿರಿ. ನೀವು ಸಪೋರ್ಟ್ ಮಾಡ್ಲಿಕ್ಕೆ ಮತ್ತೆ ಯಾರು ಸಪೋರ್ಟ್ ಮಾಡೋರು? ನೀವೇ ನಮ್ಮನ್ನು ಬೆಳೆಸ್ಬೇಕು. ನೀವು ಇದರಿಂದ ನಾವು ಅದೀವಿ ಅಷ್ಟೇ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ನಿನ್ನ ಸಪೋರ್ಟ್ ಯಾವತ್ತೂ ಹಿಂಗೆ ಇರಲಿ ಅಣ್ಣ, ಬರ್ಸೋಣ ಸಿಗ್. ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮಗಿಲ್ಲಿ ಉಗಾರದವ್ರ ಕ್ರಿಯೇಟರ್ ಮಿಸ್ಟರ್ ಪಾಟೀಲ್ ಅನ್ನ ಸಿಕ್ಕರು. ಸೊ ಅವರು ಕೂಡ ನಮ್ಗೆ ಸಪೋರ್ಟ್ ಮಾಡ್ರಿ ಅಂತ ಒಂದು ವಿಶ್ ಮಾಡ್ರು. ಥ್ಯಾಂಕ್ ಯು ಸೋ ಮಚ್ ಅವ್ರಿಗೂ ಕೂಡ. ನಡ್ರಿ ಗುಡಿ ಒಳಗೆ ಹೋಗೋಣ, ಗುಡಿ ಒಳಗೆ ಸಿಗುತ್ತೆ ನಿಮ್ಗೆ. ಸೊ ಫ್ಯಾಮಿಲಿ, ಫೈನಲಿ ನಾವು ಗುಡಿ ಹತ್ತಾಕೆ ಬಂದೀವಿ. ಇದು ನೋಡ್ರಿ, ಗುಡಿ ಎಂಟ್ರೆನ್ಸ್ ಇದೆ. ಎಂಟ್ರೆನ್ಸ್ ಆ ಸೈಡ್ ಇನ್ನೊಂದು ಮೇನ್ ಎಂಟ್ರೆನ್ಸ್ ಇದೈತಿ. ಈ ಸೈಡ್ದಿಂದ 3 ಎಂಟ್ರೆನ್ಸ್ ಅದಾವು. ಸೊ ಇದು ಸೈಡ್ದಿಂದ ಇದು ಫಸ್ಟ್ನೇ ಎಂಟ್ರೆನ್ಸ್ ನಾವು ಹೋಗೋದು. ಆಮೇಲೆ ಅಲ್ಲೊಂದು ಎಂಟ್ರೆನ್ಸ್ ಬರ್ತೈತಿ, ಅದನ್ನು ತೋರಿಸ್ತೀನಿ ನಿಮಗೆ. ಬರ್ರಿ, ಇಲ್ಲಿಂದ ಈಗ ಸ್ಟಾರ್ಟಿಂಗ್ ಒಳಗೆ ಹೋಗೋಣ. ಬರ್ರಿ ಗುಡಿ ಒಳಗೆ ಹೋಗೋಣ. ಬಲಗಾಲಿ ಹೋಗೋಣ ಗುಡಿ ಒಳಗೆ. ಲಕ್ಷ ದೀಪೋತ್ಸವ ಐತೆ. ನಾನು ಫುಲ್ ಗ್ರ್ಯಾಂಡ್ ಮಾಡ್ಯಾರು, ಹೂವಿನ ಅಲಂಕಾರನ ಎಲ್ಲ ಭಾರಿ ಮಸ್ತ್ ಮಾಡ್ಯಾರು. ಫಸ್ಟ್ ಕೆಳಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಆಮೇಲೆ ನೀವು ಇಲ್ಲಿ ನೋಡ್ಬೋದು, ಎಲ್ಲ ಗುಡಿಗಳು ನೆಲದ ಸಮಾಂತರವಾಗಿರ್ತಾವೆ. ಇಲ್ಲಾಂದರೆ ಕೆಲವೊಂದು ಗುಡಿಗಳು ನೆಲದಿಂದ ಸ್ವಲ್ಪ ಎತ್ತರ ಇರ್ತಾವೆ. ಆದರೆ ಈ ಗುಡಿ ಹಂಗಲ್ಲ, ನೆಲ ಸ್ಥಾನದಿಂದ ಕೆಳಗದಾವೆ ಭಾಳ. ಈ ಗುಡಿ ಭಾಳ ಅಂದ್ರೆ ಭಾಳ ಕೆಳಗೈತಿ. ಯಾಕಂತ ಇಲ್ಲಿ ಪೂಜಾರಿಗಳು ಯಾರೇ ಇದ್ರೆ ಅವ್ರನ್ನ ಕೇಳೋ ಬರ್ರಿ. ನೋಡ್ರಿ ಎಷ್ಟು ತಂಪು ಐತಿ ಗುಡಿ ಒಳಗೆ, ಫುಲ್ ಕೂಲ್ ವಾತಾವರಣ ಐತಿ. ಸೊ ಇಲ್ಲಿ ಕೊಂಡಾಕೊಂದು ಸ್ವಲ್ಪ ಜಾಗಗಳದಾವು. ಯಾಕೆ ಏನಂತ ಇಲ್ಲಿ ಅವ್ರನ್ನ ಕೇಳೋ ಬರ್ರಿ. ಇದು ಮೇನ್ ಗುಡಿ ರೀ, ಎಂಟ್ರೆನ್ಸ್ನಿಂದ ಇದೆ ನೋಡ್ರಿ. ಬರ್ರಿ, ಈಗ ಯಾರು ಇಲ್ಲ, ದೇವ್ರ ದರ್ಶನ ಮಾಡ್ಕೊಂಡು ಮತ್ತೆ ಸಿಗ್ತೀನಿ ನಿಮಗೆ. ನೀವು ಇಲ್ಲಿ ನೋಡ್ಬೋದು ಗರ್ಭಗುಡಿ ಹೆಂಗೈತೆ ಅಂತ.
ಸೊ ಈ ಗುಡಿ ಎಂಟ್ರೆನ್ಸ್ದಿಂದ ಅನ್ನೋದಕ್ಕಿಂತ ಇನ್ನೊಂದು ಎಂಟ್ರೆನ್ಸ್ ಬರುತ್ತೆ, ಅಲ್ಲಿಂದನೂ ಈ ದೇವಸ್ಥಾನದ ಒಂದು ಏನೈತಲ್ಲ ಅದು ಚೆನ್ನಾಗಿ ಕಾಣ್ತೈತಿ. ಬಟ್ ಇಲ್ಲಿ ಈಗ ಬಂದೈತಿ, ಇಲ್ಲಿಂದ ಎಂಟ್ರೆನ್ಸ್ದಿಂದ ಬಂದರೂ ಕೂಡ ಇಲ್ಲಿ ಈ ಮೂರ್ತಿ ಕಾಣ್ತೈತಿ ನಿಮಗೆ. ಇಲ್ಲಿ ನೋಡ್ಬೋದು ಓವರಾಲ್ ಆಗಿ ಯಾವ ರೀತಿಯಾಗಿ ಬರ್ತೈತೆ ಅಂತ, ಯಾವ ರೀತಿಯಾಗಿ ನೀಟಾಗಿ ಅಲಂಕಾರ ಮಾಡ್ಯಾರ ಅನ್ನೋದು ನೀವು ನೋಡ್ಬೋದು ಇಲ್ಲಿ. ನನಗೆ ಗೊತ್ತಿರೋ ಮಾಹಿತಿಯ ಪ್ರಕಾರ ದಕ್ಷ ಬ್ರಹ್ಮಣ ಸಂಹಾರದ ನಂತರ ವೀರಭದ್ರ ಸ್ವಾಮಿ ದೇವರು ಇಲ್ಲಿ ಬಂದು ನೆಲೆಸಿರೋ ಅನ್ನೋದು ಅಂತ ನನ್ನ ಪುರಾಣ ಪ್ರಕಾರ ನನಗೆ ಗೊತ್ತೈತಿ. ಸೊ ಇನ್ನಷ್ಟು ಏನಾದರೂ ಬೇರೆ ಮಾಹಿತಿ ಇತ್ತಂದ್ರೆ ತಿಳ್ಕೊಂಡು ಬರ್ರಿ. ನೋಡ್ರಿ ಎಷ್ಟು ತಂಪೈತಿ, ಇಷ್ಟೊತ್ತಾದ ಬರೀ ಬಿಸಿಲಾಗ ತಿರುಗಾಡಿದ್ದೀವಿ. ಈಗ ಸ್ವಲ್ಪ ಪ್ರಸಾದ ಕೊಟ್ಟಾರು, ಪ್ರಸಾದದಿಂದ ಮತ್ತು ಹೊರಗೆ ವಿಡಿಯೋ ಮಾಡ್ತೀವಿ. ದರ್ಶನ ಮುಗಿಸ್ಕೊಂಡಿವಿ ನಾವು, ಇಲ್ಲಿಂದ ಈಗ ಹೊರಗಡೆ ಹೊಂಟೀವಿ. ಈ ಗುಡಿ ಯಾಕೆ ಈ ರೀತಿ ಐತಿ ಅನ್ನೋದಕ್ಕೆ ಒಂದು ಉದಾಹರಣೆ ಏನಪ್ಪ ಅಂದ್ರೆ, ದಕ್ಷ ಬ್ರಹ್ಮಣ ಸಂಹಾರದ ನಂತರ ವೀರಭದ್ರ ಸ್ವಾಮಿ ಇಲ್ಲಿ ಬಂದು ನೆಲೆಸ್ತಾನೆ. ಸೊ ನೀವು ನೋಡ್ಬೋದು ಗುಡಿ ಆಕಾರನ ಯಾವ ರೀತಿ ಐತಿ ಅಂತ. ಇದೊಂದು ಯಜ್ಞಕುಂಡ ಥರ ಗುಡಿ ಐತಿ. ಇಲ್ಲಿ ಯಜ್ಞಕುಂಡದ ಆಕಾರದೊಳಗನ ಗುಡಿ ಕಟ್ಟ್ಯಾರ, ನೋಡ್ಬೋದು ನೀವು ಇಲ್ಲಿ. ನಾವು ಈ ಗುಡಿ ಬಗ್ಗೆ ವಿಡಿಯೋ ಮಾಡೋದನ್ನು ಕೇಳಿ ಮಿಸ್ಟರ್ ಪಾಟೀಲನ್ನು ಅವ್ರಿಗೆ ಏನು ಗೊತ್ತಿತ್ತಲ್ಲ ಅದನ್ನು ಅವ್ರು ಹೇಳತ್ತರ ಕೇಳಿಸ್ಕೊಂಬರ್ರಿ. ಆಮೇಲೆ ಉಡುಪಿ ಸೈಡ ಸೇಮ್ ಟು ಸೇಮ್ ಹಿಂಗೆ ಗುಡಿಗಳು. ನಮ್ಮ ಸೈಡ್ ಹಿಂಗೆ ಯಾವ ಗುಡಿಗಳು ಇಲ್ಲ. ಇದೊಂದು ಐತಿ ಇಲ್ಲಿ, ಇದು ಒಂದ ಗುಡಿ ಫೇಮಸ್. ಈಗ ಸದ್ಯ ಈಗ ಟ್ರೆಂಡಿಂಗ್ ಒಳಗಿರೋ ಅಂದ್ರೆ ನೀವು ಒಂದು ಟೈಪ್ ಇಲ್ಲಿ ಬಂದ್ರೆ ತಿಳ್ಕೊರಿ, ನಿಮಗೆ ಹಿಂಗೆ ಅನಿಸ್ತಲ್ಲ ನಾವು ಯಾವುದೋ ಒಂದು ಕೇರಳ ಸೈಡ್ ಉಡುಪಿ ಸೈಡ್ ಬಂದೆವು. ಇಲ್ಲಿ ಬಂದ್ರೆ ಹಿಂಗೆ ನಿಮಗೆ ಹಿಂಗೆ ಫೀಲ್ ಆಕತ್ಲ, ಒಂದು ಕಾಂತಾರ ಪಿಕ್ಚರ್ ಒಳಗೆ ನೀವು ನೋಡಿರ್ಬೇಕು. ಕೋಲಾದ ನಡೀತಿತ್ತು ಏನೋ ಅಂತ ಹೇಳಿ ಹಿಂಗೆ ಆಗ್ಬೋದು. ಹಿಂಗಾಗಿ ನಮ್ಮ ಸೈಡಿಗೆ ಉತ್ತರ ಕರ್ನಾಟಕನೇ ಫೇಮಸ್ ಗುಡಿ ಈಗ ಸದ್ಯಕ್ಕೆ ಕೇರಳ ಸ್ಟೈಲ್ ಅಂದ್ರೆ ನಮ್ಮ ಯಡ್ಡೂರು ವೀರಭದ್ರೇಶ್ವರ. ಅಣ್ಣ ಹೇಳೋ ಪ್ರಕಾರ ಕೇರಳ ಆ ಸೈಡ್ ಹೋಗೋದೇನೈತಿ, ಕರ್ನಾಟಕದೊಳಗೂ ಅಂಥ ಗುಡಿ ಅದಾವು ಅಂತ ಅಣ್ಣ ಹೇಳತ್ತಾರ. ಸೊ ಎಲ್ಲರೂ ಬರ್ರಿ, ವಿಸಿಟ್ ಮಾಡಿರಿ. ಗುಡಿ ಅಂದರೂ ಭಾಳ ಮಸ್ತ್ ಐತಿ. ನೀವು ನೋಡ್ಬೋದು ಹೊರಗಿನ ಎಷ್ಟು ಲುಕ್ ಐತಿ ಗುಡಿ ಅಂತ. ಈಗಂತರೂ ಲಕ್ಷ ದೀಪೋತ್ಸವ ಐತೆ ಅಣ್ಣ, ಎಷ್ಟು ಮಸ್ತ್ ಮಾಡ್ಯಾರ ನೋಡ್ಬೋದು ನೀವು. ಇಲ್ಲಿ ಗುಡಿ ಎಲ್ಲ ಅಲಂಕಾರ, ಹೂವಿನ ಅಲಂಕಾರದಿಂದ ಮಸ್ತ್ ಅಂದ್ರೆ ಮಸ್ತ್ ಮಾಡ್ಯಾರ ಗುಡಿನ ಪೂರ್ತಿ. ಸ್ನೇಹಿತರೆ ಇಲ್ಲಿ ಗುಡಿ ಏನು ನೋಡ್ತಿರಲ್ಲ, ಈ ಗುಡಿ ಹಿಂದಿನ ಬಾಜುನ ಇಲ್ಲೊಂದು ಗುಡಿ ಐತಿ. ಭದ್ರಕಾಳಿ ಹಾಗೂ ವೀರಭದ್ರ ಸ್ವಾಮಿಯ ಉತ್ಸವ ಮೂರ್ತಿ ಗುಡಿಗಳು ಇಲ್ಲಿ ಅದಾವೆ. ಬರ್ರಿ ನಿಮಗೆ ತೋರಿಸ್ತೀನಿ ಹೆಂಗೈತೆ ಅಂತ ನೋಡು. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಕಾಡಸಿದ್ದೇಶ್ವರ ದೇವರ ಮೂರ್ತಿ ಐತಿ, ಎಷ್ಟು ಮಸ್ತ್ ಐತಿ ನೋಡ್ರಿ. ಸೊ ಇದಾದ ಮೇಲೆ ಇಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಯ ಒಂದು ಮೂರ್ತಿನೂ ಐತಿ ಇಲ್ಲಿ ನೋಡ್ರಿ ನೀವು ಇಲ್ಲಿ. ಅದಾದ್ಮ್ಯಾಗ ವೀರಭದ್ರ ಸ್ವಾಮಿಯ ಉತ್ಸವ ಮೂರ್ತಿ ಮತ್ತು ಭದ್ರಕಾಳಿ ದೇವಿಯ ಗುಡಿ ಐತಿ ಇಲ್ಲಿ. ಬರ್ರಿ ತೋರಿಸ್ತೀನಿ. ಇಲ್ಲಿ ನೋಡ್ರಿ ಉತ್ಸವ ಮೂರ್ತಿ ಐತಿ ಇಲ್ಲಿ. ದರ್ಶನ ಅದು ಮುಗಿಸ್ಕೊಂಡು ನಾವೀಗ ಹೊರಗೆ ಬಂದೀವಿ. ಸೊ ಇನ್ನಷ್ಟು ಗುಡಿ ಬದ್ದಲ್ಲಿ ನಿಮ್ಗೆ ತೋರಿಸ್ತೀನಿ. ಹೊರಗಡೆ ಸೈಡ್ ಎಂಟ್ರೆನ್ಸ್ ಹಂಗೈತೆ ತೋರಿಸ್ತೀನಿ. ಮುಂದೊಂದು ಮಹಾಸ್ತಂಭ ಐತಿ, ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ. ಬರ್ರಿ ನೋಡೋಣ. ಗುಡಿನ ಒಂದು ಚೂರು ಅಬ್ಸರ್ವ್ ಮಾಡಿ ನೋಡ್ರಿ. ಯಜ್ಞಕುಂಡದ ಹಾಗೇನ ಆಕಾರದೊಳಗನೆ ಐತಿ. ಯಜ್ಞಕುಂಡದ ಆಕಾರ ಯಾವ ರೀತಿ ಚೌಕ್ ಐತಲ್ಲ ಆ ರೀತಿನೇ ಐತಿ ಇಲ್ಲಿ. ಇಲ್ಲಿ ಮಧ್ಯ ಗುಡಿ ಐತಿ ನಿಮ್ಗೆ. ಇಲ್ಲಿ ನಾವೇನು ಎಂಟ್ರೆನ್ಸಿಂದ ಬಂದೀವಲ್ಲ ಅದೊಂದು ದ್ವಾರ, ಇಲ್ಲೊಂದು ದ್ವಾರ ಐತಿ ನೋಡ್ಬೋದು. ಈ ಸೈಡ್ದಿಂದ ದ್ವಾರ ಐತಿ, ಮುಂದಿನ ಸೈಡ್ ಅಲ್ಲೊಂದು ಮಹಾದ್ವಾರ ಬರ್ತೈತಿ. 3 ಮಹಾದ್ವಾರ ಅದಾವೆ ಇಲ್ಲಿ. 3 ಕಡೆಯಿಂದನೂ ಬಂದ್ರೆ ಗುಡಿ ಕಡೆನ ಬರ್ತೀವಿ ಒಳಗಿನ ಸೈಡ. ಸೊ ಇಲ್ಲಿ ಮನೆ ಎಲ್ಲ ಫಂಕ್ಷನ್ ಆಗೈತೆ ಅನಿಸ್ತೈತಿ. ಸೊ ಈ ಸ್ಟೇಜ್ ಅಷ್ಟೇ ಐತಿ. ಇಲ್ಲಿ ಮೇನ್ ಮಹಾದ್ವಾರ ಇದೆ, ಇಲ್ಲಿಂದನ ನಾವು ಪೂರ್ತಿ ಗುಡಿ ಒಳಗಡೆ ಬರ್ಬೋದು. ಸೊ ಅವೇನು ಆ ಸೈಡು ಇನ್ನೊಂದು ಸೈಡ್ ಏನು ತೋರಿಸಿನಲ್ಲ ಅವು ಸೈಡ್ ದ್ವಾರಗಳು ಇದೆರಡು. ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು, ನಿನ್ನೆ ಪೂಜೆ ಮಾಡ್ಯಾರ. ಪೂಜೆ ಮಾಡಿದ ರಂಗೋಲಿ ಅದಷ್ಟು ಮಸ್ತ್ ಹಾಕ್ಯಾರ ಇಲ್ಲಿ. ಗುಡಿ ಮುಂಭಾಗದೊಳಗೆ ಒಂದು ಪೂಜೆ ಮಾಡ್ಯಾರ ನೋಡ್ರಿ. ಇಲ್ಲಿ ದೇವರನ್ನ ಎಷ್ಟು ಚೆಂದಾಗಿ ಅಲಂಕಾರ ಮಾಡ್ಯಾರ ಮತ್ತು ಎಷ್ಟು ನೀಟಾಗೆಲ್ಲ ಅಲಂಕಾರ ಮಾಡ್ಯಾರ. ಇಲ್ಲಿ ಕುಂಭಗಳಾಗಲಿ, ಆಮೇಲೆ ಇಲ್ಲಿ ಶಿವನ ರಂಗೋಲಿ, ಆಮೇಲೆ ಇಲ್ಲೊಂದು ಲಿಂಗದ ಒಂದು ರಂಗೋಲಿ ತೆಗ್ದಾರ. ಎಷ್ಟು ಮಸ್ತ್ ಕ್ಲೀನ್ ಮಾಡ್ಯಾರ, ಕ್ಲೀನ್ ತೆಗ್ದಾರ ನೋಡ್ರಿ. ನಾನು ನಿಮ್ಗೆ ಆಗಲೇ ಹೇಳಿದಂಗೆ ನಾನು ಗುಡಿ ಮುಂಭಾಗದೊಳಗೆ ಒಂದು ಮಹಾಸ್ತಂಭ ಐತೆ ಅಂತ ಹೇಳಿದ್ನಿ. ಆ ಮಹಾಸ್ತಂಭ ಐತೆ ನೋಡ್ರಿ, ಎಷ್ಟು ದೊಡ್ಡದೈತಿ, ಎಷ್ಟು ಎತ್ತರವಾಗೈತಿ. ಇದು ಗುಡಿಯ ಮೇನ್ ಎಂಟ್ರೆನ್ಸ್. ಇಲ್ಲಿಂದ ನಾವು ಒಳಗಡೆ ಎಂಟ್ರೆನ್ಸ್ ಆಗಿ ಈ ಸೈಡ್ದಿಂದ ನಾವು ಗುಡಿ ಒಳಗೆ ಹೋಗ್ಬೋದು, ಈ ಸೈಡ್ದಿಂದ ಆ ಸೈಡ್ದಿಂದ ಆ ಸೈಡ್ ಹೋಗ್ಬೋದು. ಗುಡಿ ಎಂಟ್ರೆನ್ಸಲ್ಲಿ ಈ ರೀತಿ ಐತೆ ನೋಡ್ಬೋದು ನೀವು. ಸ್ನೇಹಿತರೆ ಇದು ಗುಡಿಯ ಮೇನ್ ಎಂಟ್ರೆನ್ಸ್. ಇಲ್ಲಿಂದನ ಇದು ನಿಜವಾದಂಥ ಮಹಾದ್ವಾರ ಅಂದ್ರೆ. ಸೊ ಫ್ಯಾಮಿಲಿ ನಾವೀಗ ಮೇನ್ ಎಂಟ್ರೆನ್ಸ್ದ ಗುಡಿ ಒಳಗಡೆ ಹೊಂಟೀವಿ. ಸೊ ಇನ್ಕಾತಕ್ಕೆ ಹೋಗಿ ಬಂದಿದ್ದು ಆ ಸೈಡ್ದಿಂದ ಫಸ್ಟ್ ಇದ್ದ ಮೇನ್ ಎಂಟ್ರೆನ್ಸ್ ನಾವೀಗ ಗುಡಿ ಒಳಗೆ ಹೋಗೋಣ ಬರ್ರಿ. ನೋಡ್ಬೋದು ನೀವು ಇಲ್ಲಿ ಇದು ಮೇನ್ ಎಂಟ್ರೆನ್ಸ್ ಅನಿಸ್ತೈತಿ ನಿಮ್ಗೆ. ಇಲ್ಲಿ ನೋಡ್ಬೋದು ಎಲ್ಲ ಚಿತ್ರ ಬಿಡ್ಸ್ಯಾರ ಇಲ್ಲಿ, ಆ ಸೈಡ್ ಆಗಲಿ ಈ ಸೈಡ್ ಆಗಲಿ. ಸೊ ಇದು ನಿಜವಾದ ಮೇನ್ ಎಂಟ್ರೆನ್ಸ್. ನೋಡಿ ಸ್ನೇಹಿತರೆ ಈಗ DKC ಸಾಹೇಬರು ಬರಾಕತ್ತಾರೆ ಇಲ್ಲಿ ಗುಡಿ ಕಡೆ. ಬರ್ರಿ ನೋಡಿ ತೋರಿಸ್ತೀನಿ ನಿಮ್ಗೆ. ಅಲ್ಲಿ ನೋಡ್ರಿ DKC ಸಾಹೇಬರು ಬರಾಕತ್ತಾರ, ಈ ಕೆಳಗೆ ಬರ್ತಾರೆ ನೋಡ್ರಿ. ನೋಡ್ರಿ ಮಂದಿ ಎಷ್ಟು ಜನ ಬಂದಿತ್ತು ಇಲ್ಲಿ. ಸೊ ನೋಡ್ಬೋದು ಇಲ್ಲಿ DK ಶಿವಕುಮಾರ್ ಸರ್ ಹೊಂಟರು.
ಸೊ ನಾವೆಲ್ಲ ಗುಡಿ ದರ್ಶನ ಮುಗಿಸ್ಕೊಂಡು ಹೊಂಟಿದ್ವಿ. ನಮ್ಗೆ ಇಲ್ಲಿ ಮಯೂರಣ್ಣ ಸಿಕ್ಕಾರ. ಮಯೂರಣ್ಣ ಮಾತಾಡ್ಸಂಬರಿ. ಮಯೂರಣ್ಣ ಹೆಂಗದ್ರಿ? ವೆಂಕರಣ್ಣ ಆರಾಮದ್ರಿ? ಆರಾಮಣ್ಣ. ನೀವು? ನಾವು ಆರಾಮಣ್ಣ. ಅಣ್ಣ ಏನೋ ಒಂದು ಹೊಸ್ದಾಗಿ ಸ್ಟಾರ್ಟ್ ಮಾಡಕತ್ತೀವಿ. ನಿಮ್ಮ ಸಪೋರ್ಟ್ ಯಾವತ್ತು ನಮ್ಗೆ ಹಿಂಗೆ ಇರಲಿ ಅಣ್ಣ. ನಾವು ತಳಗಿಂದ ಬೆಳೆದವ್ರು ಅಂದ್ರೆ ನಾವು ಎಲ್ಲರಿಗೂ ಸಪೋರ್ಟ್ ಮಾಡ್ಕೊತಾನೆ ಇದ್ದೀವಿ. ನೋಡಿ ನಾವು ವಿಡಿಯೋ ಮಾಡಕ್ಕೆ ಸ್ಟಾರ್ಟ್ ಮಾಡಿವಣ್ಣ. ನಿಮ್ಮದು ಸಪೋರ್ಟ್ ಇರಲಿ ಅಣ್ಣ. ನನ್ನ ಸಪೋರ್ಟ್ ಆಲ್ವೇಸ್ ಇರ್ತೈತಿ. ಹಿಂಗೆ ಬೆಳೆಯೋಣ. ಸೊ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಈ ವಿಡಿಯೋದೊಳಗೆ ನಾನು ನಿಮ್ಗೆ ತೋರಿಸ್ಬೇಕಂತಿರೋ ಜಾಗ. ಸೊ ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಿಂಗೆ ನಿಮ್ಮ ಸಪೋರ್ಟ್ ನಮ್ಮ ಮುಂದೆ ಯಾವತ್ತೂ ಇರಲಿ. ಸೊ ಸ್ನೇಹಿತರೆ, ಇನ್ನಷ್ಟು ಇಂಥ ವಿಡಿಯೋಗಳು ನಿಮಗೆ ಬೇಕು ಅನಿಸಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಯಾರ್ಯಾರು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಲ್ಲ ನೋಡಕತ್ತಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ. ಯಾಕಂದ್ರೆ ಅದಕ್ಕೇನು ₹1 ನಿಮ್ಗೆ ಹತ್ತೋದಿಲ್ಲ. ಸೊ ಆದಷ್ಟು ನಂಗೆ ಸಪೋರ್ಟ್ ಮಾಡಿ. ನಿಮ್ಮ ಜೊತೆಗಿರೋ ಹುಡುಗ ಏನಾದರೂ ಒಂದು ಹೊಸ ಮಾಡತ್ತ ಅಂತ ಅನಿಸಿದ್ರೆ ಮಾತ್ರ ಸಪೋರ್ಟ್ ಮಾಡೋದು ಮರ್ಯಾಕೆ ಹೋಗಬೇಡ್ರಿ. ಮತ್ತೆ ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿ ತನಕ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್. ನಾನಾರು ಕಶ್ಯಪ ಬ್ರಹ್ಮನ ಮಗ.